ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಭಾವನವರೇ, ನಮ್ಮೆಲ್ಲರೂ ಕೂಡ ಸಂಕ್ರಾಂತಿ ಹಬ್ಬದ ಮುಂಚಿತವಾಗಿ ಶುಭಾಶಯಗಳನ್ನು ಕೋರ್ತಾ, ಆತ್ಮೀಯರೇ ನಾವೆಲ್ಲರೂ ಕೂಡ ಒಂದೂವರೆ ತಿಂಗಳಾಯಿತು, ಬಹಳ ಕಷ್ಟದಲ್ಲಿದೆ ಅಂತ ನಮ್ಗೆ ಗೊತ್ತು, ಸರ್ಕಾರಕ್ಕೂ ಗೊತ್ತು. ಆ ಒಂದು ದಿಕ್ಕಿನಲ್ಲಿ ಸರ್ಕಾರ ಏನೋ ಒಂದು ಒಳ್ಳೇದು ಮಾಡ್ತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು, ಕಾನೂನು ಸಚಿವರು, ಸಭಾಪತಿಗಳು, ಮೇಲ್ಮನೆ ಮತ್ತು ಕೆಳಮನೆ ಸದಸ್ಯರು ಮತ್ತು ಶಿಕ್ಷಣ ತಜ್ಞರು ಎಲ್ಲರೂ ಕೂಡ ನಮಗೊಂದು ಒಳ್ಳೇದು ಮಾಡಬೇಕಂತ ಬಹಳ ಒತ್ತಡವನ್ನು ಈಗಾಗಲೇ ತಂದಿದ್ದಾರೆ. ಸರ್ಕಾರ ಕೂಡ ನಮ್ಮ ಪ್ರಕ್ರಿಯೆಯಲ್ಲಿ ಇದೆ. ಹಾಗಾಗಿ ಯಾವ ಬರುತ್ತೆ ಸಿಹಿ ಸುದ್ದಿ ಅಂತ ಬಹಳಷ್ಟು ಜನ ವಾಟ್ಸಪ್ ಗ್ರೂಪ್ಗಳಲ್ಲಿ ಏನೋ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ನಾನು ಆ ಗ್ರೂಪ್ಗಳನ್ನು ನೋಡಕ್ಕೆ ಹೋಗಲ್ಲ. ಆದರೆ ನೀವು ನಮ್ಮ ಮೇಲೆ ನಂಬಿಕೆ ಇದ್ದರೆ ಇರಿ, ಇಲ್ಲ ಅಂತಾನೆ ಯಾರು ಹೋರಾಟ ಮಾಡ್ತಾರೆ ಮಾಡ್ಕೊಂಡು ಪ್ರಜಾಪ್ರಭುತ್ವ ನಾನು ಬೇಡ ಅಂತನಲ್ಲ. ನೀವು ಯಾರು ಹೋರಾಟ ಮಾಡ್ತಾರೆ ಧಾರಾಳವಾಗಿ ಹೋರಾಟ ಮಾಡ್ಬೋದು. ಒಂದು ವಿಶ್ವಾಸ ಇದೆ, ನಮಗೆ ಸರ್ಕಾರ ಏನೋ ಒಂದು ಒಳ್ಳೇದು ಮಾಡ್ತಾ ಇದೆ. ನಾವು ಹಾಗಾಗಿ ನಿರಂತರವಾಗಿ ನಮಗೆ ಏನು ಸೈಲೆಂಟ್ ಆಗಿಬಿಟ್ರು, ನಮಗೇನು ವಿಷಯ ತಿಳಿಸ್ತಾ ಇಲ್ಲ ಅಂತ ಹೇಳ್ತಿರೋ ಅವ್ರಿಗೆ ಮತ್ತೊಮ್ಮೆ ನಾನು ತಿಳಿಪಡಿಸ್ತೇನೆ. ನಾವು ಯಾವುದು ಕೂಡ ವಿಡಿಯೋ ಮಾಡಲ್ಲ ಮತ್ತು ಏನು ನಡೀತಿದ್ದು ಕೂಡ ನಾನು ನಿಮಗೆ ಹೇಳಕ್ಕೆ ಹೋಗಲ್ಲ. ಸರ್ಕಾರ ಈಗಾಗಲೇ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಿರಂತರವಾಗಿ ಸರ್ಕಾರ ಜೊತೆ ನಾವು ಸಂಪರ್ಕದಲ್ಲಿದ್ದೇವೆ. ದಯವಿಟ್ಟು ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ತಾವೆಲ್ಲರೂ ಶಾಂತವಾಗಿರ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊತೇನೆ. ಒಂದು ವೇಳೆ ಒಂದು ಡೆಡ್ಲೈನ್ ಇದೆ, ಆ ಡೆಡ್ಲೈನ್ಗೆ ಅಂದರೆ ಯಾವ ಡೆಡ್ಲೈನ್ ಅಂತಂದರೆ ಇನ್ನೂ ಒಂದು ಕಾಯನ ಒಂದು ವೇಳೆ ನಮ್ಗೆ ಕೊಡ್ತಾ ಇದ್ರೆ ಇದೇ ಇದೆ, ಏನು ನರಗುಂದ ಬಂಡಾಯ ಅಂತ ಹೇಳಿದ್ನಲ್ಲ, ಮತ್ತೊಮ್ಮೆ ನರಗುಂದ ಬಂಡಾಯ ಅದು ಫ್ರೀಡಮ್ ಪಾರ್ಕಲ್ಲೇ ಬೆಂಗಳೂರಲ್ಲೇ ಆಗುತ್ತೆ, ಅದು ನಿಮ್ಗೆ ಗೊತ್ತಿರಲಿ. ಹಾಗಾಗಿ ದಯಮಾಡಿ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ, ಅವ್ರಿಗೆ ನಾವು ಸಹಕಾರ ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶಾಂತವಾಗಿರ್ಬೇಕಂತೇಳಿ ಮತ್ತು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾವು ಸೈಲೆಂಟ್ ಆಗಿಲ್ಲ, ನಿರಂತರವಾಗಿ ನಮ್ಮ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದೆ ಪದೇ ಪದೇ ವಾರಕ್ಕೊಮ್ಮೆ 2 ದಿವಸಕ್ಕೊಮ್ಮೆ ನಾವು ವಿಡಿಯೋ ಮಾಡೋಕ್ಕಾಗಲ್ಲ. ಸರ್ಕಾರ ಘೋಷಣೆ ಮಾಡೋದಕ್ಕೆ ತಾವೆಲ್ಲರೂ ಕಾಯಬೇಕು. ಆ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಸ್ನೇಹಿತರು ಕೂಡ ನಿರಂತರವಾಗಿ ಸರ್ಕಾರದ ಸಂಪರ್ಕದಲ್ಲಿ ಇದೆ ಅಂತ ಈ ಮೂಲಕ ತಮಗೆ ತಿಳಿಸ್ತಾ, ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತಾರೆ. ಜೈ ಭುವನೇಶ್ವರ್.